ಸರ್ ಹೇಳಿ, ಇವತ್ತು ಕನ್ನಡ ರಾಜ್ಯೋತ್ಸವ ಯಾವುದೇ ಎಷ್ಟನೇ ವರ್ಷದಿಂದ ಆಚರಣೆ ಮಾಡ್ತಿದ್ದೀರಾ? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 11ನೇ ವರ್ಷದಿಂದ ಇಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಬರ್ತಾಯಿದ್ದೀವಿ. ಈ ಭಾಗದಲ್ಲಿ ಒಂದು ಗ್ರೌಂಡ್ ಇತ್ತು, ಅಂದರೆ ಪಾರ್ಕ್ ನಿರ್ಮಾಣ ಆಗಿರಲಿಲ್ಲ. ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರವರು, ನಮ್ಮ ಮಾಜಿ ಮಹಾಪೌರರಾದ ಶ್ರೀ ಮಂಜುನಾಥ್ ರೆಡ್ಡಿ ಅಣ್ಣವರು ಇವರ ನೇತೃತ್ವದಲ್ಲಿ ಈ ಭಾಗದ ಜನತೆ ಬಂದು ಆಟೋ ಸ್ಟ್ಯಾಂಡವರು ಮತ್ತು ಇಲ್ಲಿರುವಂಥ ನಿವಾಸಿಗಳು ನಮಗೊಂದು ಒಳ್ಳೆಯ ಒಂದು ಉದ್ಯಾನವನ, ಜಾಗ ಎಷ್ಟಿದೆಯೋ ಅಷ್ಟು ಅಚ್ಚುಕಟ್ಟಾಗಿ ಒಂದು ಉದ್ಯಾನವನನ ನಿರ್ಮಿಸಿಕೊಡಿ ಅಂತ ಹೇಳಿದರು. ಇವರು 3 ಜನ, ನಾವು ಅಂದರೆ ನಾನು ಸೇರಿ 3 ಜನ ಸೇರಿ ಈ ಭಾಗದಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಿ, ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು, ಆಪ್ಕಾಮ್ ಒಂದು, ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಒಂದು, ಇವೆಲ್ಲ ನಿರ್ಮಾಣ ಮಾಡಿ, ಆಮೇಲೆ ಈ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಆಟೋ ಸ್ಟ್ಯಾಂಡವ್ರು ಬಂದು ಹೇಳಿದರು, ನಮಗೊಂದು ಶಂಕರ್ನಾಗು ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿದರು. ಜೊತೆಗೊಬ್ಬರು ವಿಷ್ಣುವರ್ಧನ್ ರಾಜ್ಕುಮಾರ್ ಅವ್ರನ್ನ ಕೇಳಿದರು. ಸೊ ಅದರಿಂದ ನಾವೇನು ಮಾಡಿದ್ವಿ, ನಾವು ಮಾಡೋ ಅಷ್ಟೊತ್ತಿಗೆ ಶಂಕರ್ನಾಗ್ ಅವರು ನಿಧನರಾಗಿದ್ದರು, ಮತ್ತು ರಾಜ್ಕುಮಾರ್ ಅವರು ಇದಾಗಿದ್ದರು, ಮತ್ತು ವಿಷ್ಣುವರ್ಧನ್ ಅವರು ಇದಾಗಿದ್ದರು. ಸೊ ಆಗ ನಾವೇನು ಮಾಡಿದ್ವಿ, ತ್ರಿಮೂರ್ತಿಗಳ ಅಂದ್ಬಿಟ್ಟು 3 ಜನದ್ದು ಸೇರಿ ಪುತ್ಥಳಿಯೆಲ್ಲ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ತದನಂತರ ಮೇರ್ ನಟರಾದಂಥ ಈ 5 ಜನ ಮೇರ್ ನಟರು, ಇದರಲ್ಲಿ ಮುಖ್ಯವಾಗಿ ಅಂಬರೀಷ್ ಅವರು ನಿಧನರಾಗ್ತಾರೆ, ಅವ್ರದ್ದು ನಿರ್ಮಾಣ ಮಾಡೋಕ್ಕೆ ಇದು ಮಾಡ್ತೀವಿ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗ್ತಾರೆ. ಇವೆಲ್ಲ ಇದಾದ ಮೇಲೆ ಸರಿ 5 ಜನದ್ದು ಸೇರಿ 3 ಜನ ಜೊತೆಗೆ ಮತ್ತೆ ಇಲ್ಲಿ ಅಂಬರೀಷ್ ಅವ್ರದನ್ನು, ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ಈ 5 ಪುತ್ಥಳಿಗಳಿಗೆ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅನ್ನೋರು, ಈ ಭಾಗದ ಹಿರಿಯ ಮುಖಂಡರಾದಂಥ ಶ್ರೀ ಮಂಜುನಾಥ್ ರೆಡ್ಡಿ ಅನ್ನೋರು ಮತ್ತು ಮಾಜಿ ಮಹಾಪೌರ ಮುನ್ರಾಜ್ ಅವರು, ಮತ್ತು ಇಲ್ಲೆಲ್ಲ ಸಂಜೀವ್ ಗೌಡರು, ಪ್ರಕಾಶು, ಗುರಪ್ಪ ರೆಡ್ಡಿಯವರು ಮತ್ತು ನಮ್ಮ ರಾಜಪ್ಪ ರೆಡ್ಡಿಯವರು, ಇವರೆಲ್ಲ ಈ ಭಾಗದ ಹಿರಿಯರೆಲ್ಲ ಸೇರಿ, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಗಳು, ಸ್ವಾಮಿಗಳು, ಇವರೆಲ್ಲ ಸೇರಿ ಈ ಭಾಗದಲ್ಲಿ ಒಂದು ಪಂಚಮೂರ್ತಿಗಳ ಒಂದು ಪ್ರತಿಷ್ಠಾಪನೆ ಮಾಡಿ, ಅವತ್ತಿನಿಂದ ಕಂಟಿನ್ಯೂ ಆಗಿ 11ನೇ ವರ್ಷ ಮತ್ತು ಇವ್ರ ಪುತ್ಥಳಿಗಳನ್ನು 3 ಜನ ಆದಮೇಲೆ ಮತ್ತೆ 2 ಸೇರಿಸಿ 5 ಪಂಚಮೂರ್ತಿಗಳನ್ನು ಮಾಡಿ ಈ ಭಾಗದಲ್ಲಿ ವಿಶೇಷವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಬರ್ತಾಯಿದ್ದೀವಿ. ಸರ್, ಇವತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ವಿಶೇಷತೆ ಅಂದರೆ ನಾವು ಕನ್ನಡಕ್ಕೆ ನೆಲ ಜಲದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡದ ಬಗ್ಗೆ ಇರಬೇಕು. ಯಾವುದೇ ಭಾಷಾವಾರ ಇರ್ಬೋದು, ಯಾವುದೇ ಜಾತಿವಾರ ಇರ್ಬೋದು, ನಾವು ಇರುವಂಥ ನಾಡು ನುಡಿಗೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ನಾವು ಮನೆಯಲ್ಲಿ ಯಾವುದೇ ಭಾಷೆ ಮಾಡಲಿ, ಆಚೆ ಬಂದರೆ ಕನ್ನಡ ಕಲಿಸೋಂಥ ಕೆಲಸ ಆಗಬೇಕು, ಕನ್ನಡ ಮಾತಾಡೋದಂತ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಆಗಿದೆ. ಅದರಲ್ಲಿ ಮುಖ್ಯವಾಗಿ SLCಯಲ್ಲಿ ಏನು ಹೆಚ್ಚು ಅಂಕಗಳು ಗಳಿಸಿದಂಥ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಥರ ಕೊಡೋ ಥರ, ಮತ್ತು ಮಕ್ಕಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಯಾವಾಗಲೂ ಅವ್ರಿಗೆ ಏನು ಒಂದು ಟಿಫನ್ ಬ್ರೇಕ್ಫಾಸ್ಟ್ ಇದೆ, ಇದೆಲ್ಲ ಮಾಡಿ ಸಾಯಂಕಾಲ ಒಂದು ಸುಂದರವಾದಂಥ ಒಂದು ಆರ್ಕೆಸ್ಟ್ರಾ ಇರುತ್ತೆ. ಇವತ್ತು ಮತ್ತು ನಾಳೆ, ಇವತ್ತು 29, ನಾಳೆ 30 ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು, ಕರ್ವೆ ನಾರಾಯಣಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮುಖ್ಯವಾಗಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಕಾರಣಾಂತರಗಳಿಂದ ಅವ್ರದ್ದು ನೀ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬರೋಲ್ಲ. ಅವರು ಸುಪುತ್ರಿ KPCCಯ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಮತ್ತು ನಮ್ಮ ಜಯನಗರ ಮಾಜಿ ವಿಧಾನಸಭಾ ಶಾಸಕರಾಗಿದ್ದಂಥ ಶ್ರೀಮತಿ ಸೌಮ್ಯರೆಡ್ಡಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಜನನೂ ಈ ಮನೋರಂಜನಾ ಕಾರ್ಯಕ್ರಮ ಮತ್ತು ಎಲ್ಲ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳಿ, ವಿಶೇಷವಾಗಿ BTM ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ಸುದ್ಗುಂಟೆಪಾಳ್ಯ ವಾರ್ಡಿಗೆ ಸೇರಿದಂಥ ಮಡಿವಾಳದಲ್ಲಿ ಭಾಳ ಅದ್ಧೂರಿಯಾಗಿ ಈಗ ನಮ್ಮ ಆತ್ಮೀಯರು ನಮ್ಮ ಮಂಜು ಅವರು ಹೇಳ್ದಂಗೆ ಹಲವಾರು ವರ್ಷಗಳಿಂದ ಸತತವಾಗಿ ಇಲ್ಲಿ ರಾಜ್ಯೋತ್ಸವವನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಸೊ ಅದಾದಮೇಲೆ ನಮ್ಮ ಕರ್ನಾಟಕದ ಪಂಚರತ್ನಗಳು ಏನಿದ್ರು ನಮ್ಮ ಸಿನಿಮಾ ಆ್ಯಕ್ಟರ್ಸು, ಅವ್ರದ್ದು ಸಹ ಇಲ್ಲಿ ಒಂದು ಪುತ್ಥಳಿಯನ್ನು ಇಡೋ ಮೂಲಕ ಅವ್ರಿಗೂ ಒಂದು ಗೌರವ ಸೂಚನೆ ಕೊಡೋದು. ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲನೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಬೇರೆ ಬೇರೆ ಭಾಷೆಯ ಜನ ಇದ್ರೂ ಅವರೆಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ರಾಜ್ಯೋತ್ಸವ ಆಚರಣೆ ಮಾಡೋದಲ್ಲಿ ಸಹಕಾರ ಕೊಡ್ತಾರೆ. ಅವರೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರು ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅವರು ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ ಗೌರವ ಕೊಡೋ ಮೂಲಕ ಅವರು ಈ ಕರ್ನಾಟಕದ ಒಬ್ಬ ಪ್ರಜೆ ಆಗಿ
ನಮ್ಮ ಜೊತೆಯಲ್ಲಿ ಸೇರ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೆ ಹೇಳಿ ಮತ್ತೊಮ್ಮೆ ಎಲ್ರಿಗೂ ರಾಜ್ಯೋತ್ಸವ ಶುಭಾಶಯ ಹೇಳಿ ಶುಭಾಕಾಂಕ್ಷೆ